ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಲ್ತಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಇಲ್ಲೊಂದು 2 ಕಪ್ ಅಕ್ಕಿಯನ್ನು 4 ತಾಸು ನೆನೆಸಿ ಚೆನ್ನಾಗಿ ತೊಳೆದು ಈಗ ಮಿಕ್ಸಿ ಜಾರ್ನಲ್ಲಿ ಹಾಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು, ಮತ್ತೊಂದು ಸ್ವಲ್ಪ ಜೀರಿಗೆ, ಮತ್ತೊಂದೆರಡು ಏಲಕ್ಕಿಯನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದಕ್ಕೆ 1 ಬೌಲಷ್ಟು ಅನ್ನವನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊತಿದ್ದೇನೆ ಫ್ರೆಂಡ್ಸ್. ಈಗ 2 ಕಪ್ ಅಕ್ಕಿಗೆ 1 ಕಪ್ ಅಷ್ಟು ಪುಡಿ ಬೆಲ್ಲವನ್ನು ನಾನು ಇಲ್ಲಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲವನ್ನೀಗ ಕರಗಿಸ್ಕೊತಿದ್ದೇನೆ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಬೆಲ್ಲ ಇಷ್ಟು ಕರಗಿದ್ರೆ ಸಾಕು ಫ್ರೆಂಡ್ಸ್. ಈಗ ಇದನ್ನು ನಾನು ರುಬ್ಬಿಟ್ಟಿರುವಂಥ ಅಕ್ಕಿ ಹಿಟ್ಟಿಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಇದಕ್ಕೆ ನಾನೊಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾವನ್ನು ಕೂಡ ಇಲ್ಲಿ ಹಾಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಬೇಕಿಂಗ್ ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಒಂದು ಕುಕ್ಕರಿಗೆ ಒಂದು 3 ಚಮಚದಷ್ಟು ಎಣ್ಣೆಯನ್ನು ಹಾಕೊಂತಿದ್ದೇನೆ ಫ್ರೆಂಡ್ಸ್. ಆ ಎಣ್ಣೆಗೆ ಸಣ್ಣಗೆ ಹೆಚ್ಚಿರುವಂತಹ ತೆಂಗಿನಕಾಯಿ ಪೀಸ್ಗಳನ್ನು ಕೂಡ ಹಾಕೊಂಡಿದ್ದೇನೆ ಮತ್ತು ಒಂದು ಸ್ವಲ್ಪ ಅರ್ಧ ಈರುಳ್ಳಿಯನ್ನು ಕೂಡ ಇದಕ್ಕೆ ಹೆಚ್ಚಿ ಹಾಕೊಂತಿದ್ದೇನೆ ಫ್ರೆಂಡ್ಸ್. ಈಗ ಇದರದ್ದು ಬ್ರೌನ್ ಕಲರ್ ಬರುವವರೆಗೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಫುಡ್ಡಿಗೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇಲ್ಲಾಂದರೆ ಕುಕ್ಕರ್ನಲ್ಲಿ ತಳ ಹತ್ತೋ ಚಾನ್ಸ್ ಇರುವುದರಿಂದ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಹಾಕೋಬೇಕು. ಈಗ ಇದು ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್. ಈಗ ಇದನ್ನೊಂದು ಪ್ಲೇಟ್ನಲ್ಲಿ ಸಪ್ರೇಟ್ ಆಗಿ ಸ್ವಲ್ಪ ತೆಗೆದಿಡ್ತಿದ್ದೇನೆ ಫ್ರೆಂಡ್ಸ್. ಇದು ಬಿಸಿ ಟೀ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ರುಬ್ಬಿಟ್ಟಿರುವಂತಹ ಅಕ್ಕಿ ಹಿಟ್ಟನ್ನು ಈ ಕುಕ್ಕರ್ಗೆ ಹಾಕೊಂತಿದ್ದೇನೆ ಫ್ರೆಂಡ್ಸ್. ಇಷ್ಟು ನೀರಾದರೆ ಸಾಕು ಫ್ರೆಂಡ್ಸ್. ಈಗ ನಾನು ಸಪ್ರೇಟಾಗಿ ತೆಗೆದಂತಹ ತೆಂಗಿನಕಾಯಿ ಮತ್ತು ಈರುಳ್ಳಿಯನ್ನು ಮತ್ತು ಇದರ ಮೇಲೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ಚೆನ್ನಾಗಿ ಕಾದಿರುವ ಕಾವಲಿ ಮೇಲೆ ಅದನ್ನು ಇಡ್ತಿದ್ದೇನೆ ಫ್ರೆಂಡ್ಸ್. ಮಿನಿಮಮ್ ಅಂದರೂ 30 ನಿಮಿಷ ಸಣ್ಣ ಉರಿಯಲ್ಲಿ ಅದನ್ನು ಬಿಡಬೇಕು ಫ್ರೆಂಡ್ಸ್. ಈಗ 30 ನಿಮಿಷ ಆದಮೇಲೆ ನಾನು ನಿಮಗೆ ಇದನ್ನು ತೆಗೆದು ತೋರಿಸಿದ್ದೇನೆ ಫ್ರೆಂಡ್ಸ್. ಈ ಕುಕ್ಕರ್ ಮುಚ್ಚಳಕ್ಕೆ ಅದರ ಸಿಟಿಯನ್ನು ಹಾಕೋದು ಬೇಡ ಫ್ರೆಂಡ್ಸ್. ಈಗ ಇದು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈ ಸ್ಪೂನ್ನಲ್ಲಿ ನಾನು ತೋರಿಸಿದ್ದೇನೆ, ಒಂದು ಸ್ವಲ್ಪನೂ ಎಲ್ಲಿಯೂ ಅಂಟ್ಕೊಂಡಿಲ್ಲ ಫ್ರೆಂಡ್ಸ್. ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ಈಗ ಇದನ್ನು ತಣ್ಣಗಾಗಲು ಹಾಗೆ ಒಂದು 5 ನಿಮಿಷ ಬಿಟ್ಟು ಬಿಡೋಣ ಫ್ರೆಂಡ್ಸ್. ಈಗ ತಣ್ಣಗಾದ್ಮೇಲೆ ನಾನು ನಿಮಗೆ ಕುಕ್ಕರ್ನಲ್ಲಿ ಸ್ವಲ್ಪನೂ ತಳ ಹತ್ತಿಲ್ಲ ಫ್ರೆಂಡ್ಸ್, ಬೇರೆ ಪ್ಲೇಟಿಗೆ ಹಾಕೊಂಡಿದ್ದೇನೆ. ಎಷ್ಟು ನೀಟಾಗಿ ಕಲ್ತಪ್ಪ ರೆಡಿಯಾಗಿದೆ ಅಂತ ನೀವು ನೋಡಿರ್ಬೋದು ಫ್ರೆಂಡ್ಸ್. ಈ ವಿಡಿಯೋವನ್ನು ನೋಡಿದ್ದಕ್ಕೆ